ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಂಡ್ಲು ಗ್ರಾಮದಲ್ಲಿ ಮುಗಳೂರು ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಮುಗಳೂರು ಗ್ರಾಮ ಪಂಚಾಯಿತಿ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಗೆ ಅಧಿಕಾರಿಗಳು ಮತ್ತು ಚುನಾಯಿತ ಸದಸ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಗ್ರಾಮಸಭೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಇಲಾಖೆ ಅಧಿಕಾರಿಗಳು ಸಹ ತಮ್ಮ ತಮ್ಮ ಇಲಾಖೆಗಳಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರನ್ನು ಹಾಗೂ ಅಧಿಕಾರಿಗಳನ್ನು ಹಾಗೆಯೇ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗಕ್ಕೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಗಳೂರು ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿ BV ಮಹೇಶ್ ರವರು ವಹಿಸಿದರು. ಇನ್ನು ಗ್ರಾಮ ಸಭೆಯಲ್ಲಿ ಕೆಪಿಸಿಸಿ ಸದಸ್ಯರಾದ ತಿಂಡ್ಲು ಸ್ವತ್ತೇಗೌಡರು, ಮುಖಂಡರಾದ ಕೂಗೂರು ಬಸವರಾಜ್, ತಿಂಡ್ಲು ನಾಗರಾಜ್, ದೊಡ್ಡತಿಮ್ಮಸಂದ್ರ ಮುರುಗೇಶ್ ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರುಗಳು ಮತ್ತು ಮುಗಳೂರು ಗ್ರಾಮ ಪಂಚಾಯಿತಿ PDO ಮಹೇಶ್, ಕಾರ್ಯದರ್ಶಿ KS ವೇಣುಗೋಪಾಲ್, ಲೆಕ್ಕ ಸಹಾಯಕ ಮಂಜುನಾಥ್ ಮತ್ತು ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಇಂಗ್ಲಿಷ್ ಗ್ರಾಮೋಪೇತ ಸೇರಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರ ಪರವಾಗಿ ನನ್ನ ಎಲ್ಲ ಶಿಕ್ಷಕರ ಪರವಾಗಿ ಕೇಳ್ಕೊತಿದ್ದೀನಿ, ನಮ್ಮ ಗೌರ್ಮೆಂಟ್ ಶಾಲೆಗೆ ಮಕ್ಕಳನ್ನ ಸೇರಿಸಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಒಳ್ಳೆ ಎಜುಕೇಶನ್ ಸಿಗ್ತಾ ಇದೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ನನ್ನ ಇಲ್ಲಿ ಅಧ್ಯಕ್ಷರಿಗೆ ಒಂದು ಮನವಿ. ನಮ್ಮ ಮುಗ್ಳೂರು ಕ್ಲಸ್ಟರ್ ಅಲ್ಲಿ ಒಂದು CRC ರೂಮ್ ಇದೆ. ಆ ರೂಮ್ ಅಲ್ಲಿ ನಮ್ಮ ವ್ಯಾಪ್ತಿಗೆ ಬರುವಂತಹ, ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಎಲ್ಲ ಸರ್ಕಾರಿ ಶಾಲೆಗಳು ಮತ್ತೆ ಖಾಸಗಿ ಶಾಲೆಗಳ ಶಿಕ್ಷಕರ ಸಭೆಯನ್ನ ಮಾಡ್ತೀವಿ. ಅಲ್ಲಿ ಮಳೆ ಬಂದು ನಿಂತು ಎಲ್ಲ ಉದುರ್ತಾ ಇದೆ ಮೇಲ್ಚಾವಣಿ. ಈ ಒಂದು ವಿಚಾರವನ್ನು ನಾನು ಈ ಮೊದಲೇ ಲೆಟರ್ ಕೊಟ್ಟಿದ್ದೇನೆ ಸರ್, ಬಟ್ ಏನೂ ಆಗಿಲ್ಲ. ಆದರೆ ಈ ದಿನ ಕೊಡ್ತಾ ಇದ್ದೀನಿ ಗ್ರಾಮ ಸಭೆಯಲ್ಲಿ. ವಾಸ್ತವವಾಗಿ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಇವಾಗ ಸಬ್ಸಿಡಿ ಸಿಗ್ತಾರ ಅಂತ ಯಾವುದಕ್ಕೆ ಅಂತಂದ್ರೆ, ಮೊದಲು MGNREG ಅಂತ ಹೇಳ್ಬಿಟ್ಟು ಸ್ಕೀಮ್ ಇತ್ತು, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಹೇಳಿ. ಈ ವರ್ಷದಿಂದ ಅದನ್ನ ಮರುನಾಮಕರಣ ಮಾಡಿಬಿಟ್ಟು BBG ರಾಮ್ಜಿ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದ್ದಾರೆ. ವಿಕಸಿತ್ ಭಾರತ್ ಗ್ರಾಮೀಣ ರೋಜ್ಗಾರ್ ಆಜೀವಿಕ ಮಿಷನ್ ಅಂತ ಹೇಳಿ. ಅದರಲ್ಲಿ ಯಾರ್ಯಾರು ರೈತರು ಜಮೀನಿದೆ ಅದರಲ್ಲಿ ಅವರು ಬಹುವಾರ್ಷಿಕ ಬೆಳೆಗಳಾದಂತಹ ತೆಂಗು, ಮಾವು, ಸೀಬೆ ಈ ಥರ ಬೆಳೆಗಳನ್ನು ಯಾರು ಬೆಳೆಕೊಳ್ಳೋಕೆ ಇಷ್ಟಪಡ್ತಾರೋ ಅಂಥವ್ರದ್ದು ವ್ಯವಸಾಯ ಮಾಡೋ ಅಂಥವ್ರು ಜಾಬ್ ಕಾರ್ಡ್, ಕೂಲಿ ಕಾರ್ಡ್ ಅಂತ ಮಾಡಿಸಿದ್ರೆ ಅವಾಗ ಅವರು ತಮ್ಮ ಹೊಲದಲ್ಲಿ ಈ ಥರ ಬಹುವಾರ್ಷಿಕ ಬೆಳೆಗಳನ್ನು ನಾಟಿ ಮಾಡ್ಕೊಂಡಾಗ ಅವ್ರಿಗೆ ಅದಕ್ಕೆ ಸಹಾಯಧನ ಸಿಗುತ್ತೆ. ಮುಖ್ಯವಾಗಿ ಇರುವಂತಹ ಅನೇಕ ಹೆಣ್ಣು ಮಕ್ಕಳಿದ್ದೀರಾ, ಸೊ ಎಲ್ಲರೂ ಸಹ ಒಂದು ಎಲ್ಲರ ಮೂಲಕವಾಗಿ ನಿಮ್ಮ ಒಂದು ಸ್ವಸಹಾಯ ಗುಂಪುಗಳನ್ನ ಮಾಡ್ಕೊಂಡಿರ್ತೀರಾ. ಸ್ವಸಹಾಯ ಸಂಘಗಳಿಗೆ ಬ್ಯಾಂಕಿನ ವತಿಯಿಂದಲೂ ಸಹ ಗುಂಪು ಸಾಲ ಅಂತ ಹೇಳಿ ಸಿಗ್ತಾ ಇರುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಸಹ ನಿಮ್ಮ ಉಳಿತಾಯಗಳನ್ನ ಸಂಘದಲ್ಲಿ ಮಾಡ್ಕೊಳ್ಳೋದ್ರ ಜೊತೆಗೆ ಅದನ್ನ ಬ್ಯಾಂಕಿನ ಅಕೌಂಟ್ಗಳ ಮೂಲಕವಾಗಿನೂ ಸಹ ನೀವು ಸಾಲ ಸೌಲಭ್ಯ ತೆಗೆದುಕೊಳ್ಬಹುದಾಗಿದೆ. ಸರ್ಕಾರಕ್ಕೆಲ್ಲ ಅವಮಾನ ಮಾಡ್ತಾ ಇದ್ದೀರಾ ನೀವು. ಫಸ್ಟ್ ಎಲ್ಲ ಇಲಾಖೆಯವರು ಬರಲಿ, ಆಮೇಲೆ ಇದು ಮಾಡಿ ಗ್ರಾಮ ಸಭೆ ಮಾಡಿ. ವಾರ್ಡ್ ಸಭೆಗೂ ಯಾವ ಗ್ರಾಮದಲ್ಲೂ ನೀವು ಯಾವಾಗ ಮಾಡಿಲ್ಲ. ವಾರ್ಡ್ ಸಭೆನಲ್ಲಿ ನೀವು ಯಾರಿಗೂ ಮಾಹಿತಿನೇ ಕೊಟ್ಟಿಲ್ಲ. ನಿನಗೆ ಬೇಕಾಗಿರೋರು ಕೊಟ್ಕೊಂಡಿದ್ಯಾ. ಪಾರ್ಟಿ ಮೀಟಿಂಗ್ ತರ ಇದೆ ಇದು. ಯಾವ್ದೋ ಒಂದು ನೀನೇ ನೋಡು, ನೀನು ಗ್ರಾಮ ಸಭೆ ತರ ಮಾಡ್ತಾ ಇಲ್ಲ. ಎಲ್ಲಾ ಇಲಾಖೆಯವ್ರನ್ನ ಕರೆಸು, ಜನ ಸೇರ್ಸು. ಕುಂದುಕೊರತೆಗಳು ಜಾಸ್ತಿ ಇದಾವೆ, ಇನ್ನೊಂದು ದಿವಸ ಮುಂದೂಡು, ನಾವು ಅರ್ಜಿ ಕೊಡ್ತೀವಿ, ನೀವು ಮಾಡ್ಬಾರ್ದಿದ್ದು. ಟ್ಯಾಕ್ಸ್ ಕಲೆಕ್ಷನ್ ಮಾತ್ರ ಎಲ್ಲಾ ವಿಲ್ಲಾಗಳಲ್ಲಿ ಲೇಔಟ್ಗಳಲ್ಲಿ ದೊಡ್ಡದಾಗಿ ಬ್ಯಾನರ್ ಹಾಕಿ ಹಾಕ್ತೀರಾ. ಅದೇ ತರ ಎಲ್ಲಾ ಹಳ್ಳಿಗಳಿಗೂ ಹೋಗಿ ನೀವು ಮಾಹಿತಿ ಕೊಡ್ಬೇಕಲ್ಲ. ನಿನಗೆ ಬೇಕಾಗಿರೋ ನೀನು ಕೊಟ್ಟಿದ್ಯಾ, ಫೋನಲ್ಲಿ ಕೊಟ್ಟಿರ್ಬೋದು, ನೀನು ಯಾರಿಗೂ ಕೊಟ್ಟಿಲ್ಲ. ನಾನು ಇದೇ ಪಂಚಾಯತ್, ನಾನು ಇದ್ರಲ್ಲಿ ಇದ್ದೀನಿ, ನನ್ಗೆ ಗೊತ್ತಿಲ್ಲ. ಇದು ಒಂದು ಪಕ್ಷದ ಸೀಮಿತ ಫಂಕ್ಷನ್ ತರ ನಡೀತಾ ಇದೆ. ದಯವಿಟ್ಟು ಇದನ್ನ ರದ್ದುಪಡಿಸಿ ಇನ್ನೊಂದು ದಿವಸ ಒಳ್ಳೆ ಒಂದು ಸ್ಥಳ ನಿಗದಿ ಮಾಡಿ. ಎಲ್ಲ ಇಲಾಖೆಯವ್ರು ಬರ್ಲಿ, ಅವ್ರು ಹೇಳಿ ಯಾವ ಇಲಾಖೆ ಅಂತ ಅವಾಗ ನಾವ್ ಹೇಳ್ತೀವಿ. ಯಾರು 3-4 ಇಲಾಖೆಯವ್ರು ಮಾತ್ರ ಬಂದಿರೋದಿಲ್ಲ. 3-4 ಇಲಾಖೆಯವ್ರು ಬಂದಿದ್ದಾರೆ. ಎಷ್ಟು ಇಲಾಖೆಗಳಿದೆ? 3-4 ಇಲಾಖೆ ಬಂದಿರ್ಬೋದು. ಇನ್ನು ಯಾರು ಬಂದಿಲ್ಲ ಅವ್ರದ್ದು ಏನ್ ಸಮಸ್ಯೆ ನೋಡಲ್ ಆಫೀಸರ್ ಕೊಟ್ಟರೆ ಒಬ್ಬ ಜನಪ್ರತಿನಿಧಿ ಇಲ್ಲ, ಯಾರು ಇಲ್ಲ. ನೀನು ಬೇಕಾಗಿರೋರ್ನ ಕರ್ಕೊಂಡ್ ಬಂದು ಇಲ್ಲಿ ಇಟ್ಕೊಂಡ್ಬಿಟ್ಟು ನೀನು ಇದು ಮಾಡಿದ್ರೆ ಅದು ಚೆನ್ನಾಗಿರಲ್ಲ.
ಗ್ರಾಮ ಸಭೆ ಎಲ್ಲ ವಾರ್ಡ್ ಸಭೆ ಮಾಡಿ ಪ್ರತಿಯೊಂದು ಊರಲ್ಲೂ ನೀವು ಏನೇನು ಕುಂದು ಕೊರತೆ ಬರ್ಕೊಂಡಿದ್ರೆ ಕೊಡ್ರಿ ಲಿಸ್ಟ್. ಪ್ರತಿ ಗ್ರಾಮದಲ್ಲಿ ಇವಾಗ ನಾನು ಒಂದು ಗ್ರಾಮಸ್ಥನು ನಮ್ಗೆ ಗೊತ್ತಿಲ್ಲದೆ ನಾನು 1.5 ಅವರಲ್ಲಿ ಎಷ್ಟು ಜನ ಇದ್ರು? 1.5 ಅವರಲ್ಲಿ ಎಷ್ಟು ಜನ ಇದ್ರು? ನೀವು ಬರ್ಬೇಕಲ್ವಾ? ನಾವು ಬರ್ಬೇಕಂದ್ರೆ ನಮ್ಮ ಮಾಹಿತಿ ಕೊಡ್ಬೇಕಲ್ಲ ನೀನು. ನೀವು ಇಲಾಖೆಯವ್ರು ಕೊಡ್ತಾ ಇಲ್ಲ. ನೀವು ನೀನು ಕೊಡ್ಬೇಕು. ನಿನ್ ಕರ್ತವ್ಯ ರೀ, ನಿಮ್ ಕರ್ತವ್ಯ, ಪಂಚಾಯತಿ ಅವ್ರ ಕರ್ತವ್ಯ ಅದು. ಅಲ್ಲ ನೀವು ಎಲ್ಲೂ ಕೊಡ್ತಾನೆ ಇಲ್ವಲ್ಲ. ಬೇರೆದಕ್ಕೆ ನೀನ್ ಎಲ್ಲದಕ್ಕೂ ಸಬ್ಬು ಬೇಡಬೇಡ. ಇಲ್ಲಿ ಸಬ್ಬು ಬೇಡ, ಪ್ರಶ್ನೆ ಇಲ್ಲಿ ಬೇಡ. ಹಳ್ಳಿನಲ್ಲೂ ಗ್ರಾಮ ಸಭೆ ಮಾಡಿದಾನೆ, ಒಬ್ಬರಿಗೂ ಗೊತ್ತಿಲ್ಲ ಮಾಹಿತಿ. 15 ಇಲ್ಲ, ಅಲ್ಲ 10 ಇಲ್ಲ, ಎಷ್ಟು ಇಲಾಖೆ ಇರ್ಬೇಕು? ಇದೆ ನೀವು ಒಂದು ಅಧಿಕಾರಿ, ಎಷ್ಟು ಜನ ಇರ್ಬೇಕು ಇಲ್ಲಿ? ಒಂದು ವಾರ್ಡ್ ಗ್ರಾಮ ಸಭೆ ನಡಿಬೇಕಂದ್ರೆ ಎಷ್ಟು % ಇರ್ಬೇಕು? 100 ಅಲ್ಲ, 10% ಇರ್ಬೇಕು. ಏನ್ ವೋಟರ್ಸ್ ಇರುತ್ತೋ ಪಂಚಾಯತಿನಲ್ಲಿ 10% ಇರ್ಬೇಕು. ಹಂಗಂತ ಲೆಟರ್ ಅಲ್ಲಿ ಕೊಡಿ, ನಿಮ್ ಲೆಟರ್ ಅಲ್ಲಿ ಕೊಡಿ ನನ್ಗೆ. 3 ಜನ ಇದ್ರೆ ಸಾಕು ಅಂತ. ಎಲ್ಲ ಎಂಪ್ಲಾಯ್ಸ್ ಇದಾರೆ, ಇಲ್ಲಿ 3 ಜನ ಆಯ್ತು, ಇರ್ಲಿ 3 ಜನನೇ ಇರ್ಲಿ, 3 ಜನನೇ ಅಂತ ನಮ್ ಲೆಟರ್ ಅಲ್ಲಿ ಕೊಡಿ. ಇದನ್ನ ಮುಂದೂಡಿಸಿ. ಇದು ಚೆನ್ನಾಗಿಲ್ಲ. ಇದೊಂದು ಪಾರ್ಟಿ ಎಲ್ಲ ನಮ್ಮ ಈ ಸರ್ಕಾರಕ್ಕೆ ಅವಮಾನ ಮಾಡೋ ತರ ಮಾಡ್ತಾ ಇದ್ದೀರಾ ನೀವು. ಅದರಲ್ಲಿ ನಮ್ಮ ಮುಗಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಹೈಯೆಸ್ಟ್ ರೇಷ್ಮೆ ತೋಟವನ್ನು ಹೊಂದಿರತಕ್ಕಂಥ ಒಂದು ಪಂಚಾಯತಿ ಇದು. ಅದೇ ರೀತಿ ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ರೇಷ್ಮೆ ಗೂಡನ್ನು ಬೆಳೆಸ್ಕೊಡ್ತಾ ಇರ್ತಕ್ಕಂಥ ಒಂದು ಪಂಚಾಯತಿ ಕೂಡ ಆಗಿದೆ. ನಮ್ಮ ಇಲಾಖೆಯ ವತಿಯಿಂದ ಮೇಜರಾಗಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ನಿರ್ವಹಣೆ ಮಾಡ್ತೀವಿ. ಅದರಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಯಾವುದಾದ್ರು ಹಳ್ಳಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ತೋರಿಸಿ ಕಾಮಗಾರಿ ಇದೆ, ದಯವಿಟ್ಟು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ತಿಳಿಸಿ. ಇಲ್ಲ ಅಂತಂದ್ರೆ ನಮ್ಮ ಆಫೀಸಿಗೂ ತಿಳಿಸಿದ್ರೆ ನಾವು ಇಮಿಡಿಯೇಟ್ ಆಗಿ ಯಾವುದಾದ್ರು ಆಕ್ಷನ್. ಗ್ರಾಮದಲ್ಲಿ ಸ್ಮಶಾನದಲ್ಲಿ ಬೋರ್ವೆಲ್ ಹಾಕಿದ್ದೀನಿ ಅಂತ ಒಂದು ಕಾಮಗಾರಿ ಆಗಿದೆ ಸರ್. ಮಟ್ನಳ್ಳಿಯಲ್ಲಿ ಸ್ಮಶಾನದಲ್ಲಿ ಒಂದು ಬೋರ್ವೆಲ್ ಹಾಕಿದ್ದೀವಿ ಅಂತ ಒಂದು 5 ಲಕ್ಷ ರೂಪಾಯಿ ಬಿಲ್ ಕಾಮಗಾರಿ ಆಗಿದೆ ಸರ್. ಬಟ್ ಇವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಅಥವಾ ಬೋರ್ ಹಾಕಿರ್ತಕ್ಕಂಥ ಜಾಗ ನಮ್ಮೂರು ಸ್ಮಶಾನನೇ ಅಲ್ಲ. ಪಂಚಾಯತಿ ಅಧಿಕಾರಿಗಳನ್ನ ಸುಮಾರು ಒಂದು ವಾರದಿಂದ ಕರೀತಾ ಇದ್ದೀನಿ ಸರ್, ಬಂದು ನಮ್ಮೂರಲ್ಲಿ ಎಲ್ಲಿ ಬೋರ್ ಹಾಕಿದ್ರ ತೋರಿಸಿ, ಮೋಟರ್ ಎಲ್ಲಿ ಇಡ್ಸಿದ್ರ, ಪೈಪ್ ಎಲ್ಲಿ ಇಡ್ಸಿದ್ರ, ಎಲ್ಲ ಕಲೆಕ್ಷನ್ ಕೊಟ್ಟಿದ್ದೀರಾ ತೋರಿಸಿ ಅಂತ ಒಂದು ವಾರದಿಂದ ಕರೀತಾ ಇದ್ದೀನಿ. ನೆನ್ನೆ ಮಳೆಯಲ್ಲಿ ಕೂಡ ಕಾದಿದ್ದೀವಿ, ಬಂದೇ ಇಲ್ಲ ಅವ್ರ ಅಧಿಕಾರಿ. ದಯವಿಟ್ಟು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತ ಹೇಳಿ ಸರ್. ಸರಿ ಸರ್, ಇವಾಗ ನನ್ನ ನಂಬರ್ ತಗೊಂಡಿದ್ದೀವಿ. ನಂಬರ್ ಅಲ್ಲ ಸರ್, ತಗೊಳ್ತೀನಿ ನಾನು ಆಮೇಲೆ. ದಯವಿಟ್ಟು ಅವ್ರು ಈಗ ತೋರ್ಸಕ್ ಹೇಳಿ ಸರ್. ನಾವು ವಾರದಿಂದ ಕಾಯ್ತಾ ಇದೀವಿ ನಾವು. ಪಿಡಿಒ ಸಾಹೇಬ್ರು ಹೋಗ್ರಿ ಅಂತಾರೆ, ಅವ್ರ ಅಧಿಕಾರಿಗಳು ಬರೋದೇ ಇಲ್ಲ. ನೆನ್ನೆಲ್ಲ ಮಳೆಯಲ್ಲಿ ಕರ್ಕೊಂಡು ಕೂತಿದೀವಿ ನಾವು. ನಮ್ಮೂರಲ್ಲಿ ನೀರಿನ ಪ್ರಾಬ್ಲಮ್ ಅಂದ್ಬಿಟ್ಟು ಪಂಚಾಯತಿಗೆ ಹೋಗಿ ಜಗಳ ಮಾಡಿದ್ವಿ ನಾವೆಲ್ಲ ಗ್ರಾಮಸ್ಥರು. ಬಟ್ ಆಲ್ರೆಡಿ ನಮ್ಮೂರಲ್ಲಿ ಬೋರ್ ಹಾಕಿ ಮೋಟರ್ ಹಾಕಿ ಕಲೆಕ್ಷನ್ ಯಾವ ಕೊಟ್ಟಿದಾರೋ ಗೊತ್ತಿಲ್ಲ. ಮೇ ಬಿ ನಮ್ಮೂರು ಒಳಗೆ ಏನಾದ್ರು ಕೊಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ ಸರ್. ಒಂದ್ ನಿಮಿಷ, ಇವಾಗ ಇದೊಂದು ಸಭೆ ಉಂಟಾಗೋಗಿದೆ. ಸಭೆ ಮಾಡ್ತಾ ಇರೋದೇ ಇದಕ್ಕೆ ಸರ್. ಸಭೆ ಇವಾಗ ಆಗೋದ್ಮೇಲೆ ನಾವು ಒಂದು ವಾರದಿಂದ ಕಾಯ್ಕೊಂಡಿದ್ರೆ ಸಭೆ ಮಾಡ್ತಾ ಇರೋದೇ ನಮ್ಮ ಸಮಸ್ಯೆ ಕೇಳೋದಕ್ಕೆ. ನಮ್ಮ ಸಮಸ್ಯೆನ ಕೇಳಿದ್ರೆ ಸಭೆ ಆದ್ಮೇಲೆ ನಾವು ಯಾರನ್ನ ಕೇಳೋಣ? ಒಂದ್ ನಿಮಿಷ, ಇವಾಗ ನಮ್ಮ ಪಿಡಿಒ ಕೇಳಿ ಸರ್. ಸರ್, ಇವಾಗ ನಾನು ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನೀವು ನನ್ನ ಅಟೆಂಡ್ ಮಾಡಿ ಒಂದು ನಿಮಿಷ ಕೇಳಿ ಸರ್. ದಯವಿಟ್ಟು ಇದನ್ನ ತೋರಿಸ್ಬಿಟ್ಟು ಆಮೇಲೆ ನೀವು ಗ್ರಾಮ ಸಭೆನಾದ್ರು ಮಾಡಿ, ಏನಾದ್ರು ಮಾಡಿ. ಈಗ ಯಾವ್ದಂತನಾದ್ರೂ ಹೇಳಿ ಹೋಗಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇವಾಗ ನಿಮ್ಮ ಪಂಚಾಯತಿಗೆ ನಾವು ಹೊಸ ಇಂಜಿನಿಯರ್. ಓಕೆ ಸರ್, ಆಯ್ತು. ನೀವು ಅವರು ಸುಮಾರು ವರ್ಷಗಳಿಂದ ಇಲ್ಲೇ ಇದ್ದಾರೆ ನಮ್ಮ ಪಂಚಾಯತಿನಲ್ಲಿ. ನಮ್ಮೂರಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತವ್ರಿಗೆ. ಅಟ್ಲೀಸ್ಟ್ ಇದು ಯಾವ ಊರ್ದು ಅಂತ ಏನಾದ್ರು ತೋರ್ಸಕ್ಕೆ. ಸರಿ, ಆಯ್ತು, ಮಾತಾಡಿ. ಇಲ್ಲ ಸರ್, ಒಂದು ನಿಮಿಷಕ್ಕೆ ತೋರ್ಸಕ್ಕೆ ಹೇಳಿ ಅವ್ರಿಗೆ. ಆಮೇಲೆ ನೋಡ್ಕೊಂಡ್ ಬಂದೆ ಗ್ರಾಮ ಸಭೆ ಮಾಡಿರಂತ ನೀವು ಬನ್ನಿ ನೋಡಿ ಸರ್. ನಮ್ಮೂರಲ್ಲಿ ಒಂದು 20 ಸರ್, ಎಲ್ಲಿ ಅಂತ ತೋರ್ಸಕ್ಕೆ. ಮಳೆನಲ್ಲಿ ಬರ್ತೀನಿ 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 ಅಂತ ಹೇಳ್ಬಿಟ್ಟು ಮುಗಳೂರು ಪಂಚಾಯತಿ ಕೆಲಸ ಒಡಸ್ನಳ್ಳಿ ಪಂಚಾಯತಿಗೆ ಹೋಗಿದ್ದೀನಿ ಅಂತ ಹೇಳ್ತಾರೆ. ನಾವು ಏನೇನು ಕೈಕೊಂಡಿದ್ದೀವಿ ಮತ್ತೆ ತೋರಿಸ್ತಾರೆ ಅಂತ. ಇವಾಗ ನಾನು ತಿಳಿದಿಲ್ಲ. ಇಲ್ಲ ಬನ್ನಿ ಸರ್, ಬನ್ನಿ ಸರ್, ಹೋಗೋಣ. ಇವಾಗಲೇ ಕರ್ಕೊಂಡ್ ಬನ್ನಿ, ತೋರಿಸ್ತಾರೆ. ಎಷ್ಟು ಜನ ಹೋಗಿದ್ರು ಪಂಚಾಯತಿಗೆ? ಪಂಚಾಯತಿಗೆ ಒಂದು 30 ಜನ ಹೋಗಿ ಬೋರೇ ಇಲ್ಲ ನಮ್ಮೂರಿಗೆ. ಬೋರು ವಾಪಸ್ ಹೋಯ್ತಂತೆ. ಬೋರ್ವೆಲ್ ಹಾಕ್ಸಿರೋದು ಅವರೆಲ್ಲ ಎಲ್ಲಿ ಹಾಕ್ಸಿದ್ದೀರ ಅಂತ ಕರೀರಿ ಸರ್. ಈಗ ಕರೀರಿ, ಇವಾಗಲೇ ಕೇಳಿ. ಎಲ್ಲ ತಲೆ ಬಿಸಿ ಮಾಡ್ತೀರ ನೀನು, ಎಲ್ಲ ಅಧಿಕಾರಿಗಳು ನೀನು ಯಾಕೆ ಸರ್ ಕನೆಕ್ಷನ್ ಆಗಿದೆ ನೀನು ಮಂಜು, ಈಗ ಗ್ರಾಮ ಪಂಚಾಯತಿ ಸದಸ್ಯರು ಹೇಳ್ತಿದ್ದಾರೆ ಕೊಳವೆ ಬಾವಿ ಕೊರೆದಿದೆ ಅಂತ.
ಮಹೇಂದ್ರ ಹೇಳ್ತಾ ಇದ್ದಾರೆ ದಾಖಲೆನೇ ಬೇರೆ ನಮ್ಮೂರ್ದಲ್ಲ ಅಂತ. ಆಯ್ತು, ಈಗ ಸದಸ್ಯರ ಜೊತೆ ಕರ್ಕೊಂಡು ನೀವು ಹೋಗಿ ಅದನ್ನ ಪರಿಶೀಲನೆ ಮಾಡಿ. ಆಯ್ತು, ಈಗ ಒಂದು ನಿಮಿಷ ಮಹೇಂದ್ರ, ಆಯ್ತು, ಈಗ ನಾನು ಸಭೆ ಮುಗಿದ ತಕ್ಷಣ ನಿಮ್ ಜೊತೆ ಕರ್ಕೊಂಡು ಹೋಗಿ ಮಾಜರ್ ಮಾಡ್ತೀನಿ. ನೀವು ಹೋಗಪ್ಪ, ಹೋಗಿ ಮಾಜರ್ ಮಾಡಿ ಕ್ಲಿಯರ್. ಆಯ್ತು ಮಹೇಂದ್ರ, ಸಭೆ ಮುಂದುವರಿಲಿ. ಸಭೆಗೆ ಎಲ್ಲರೂ ಸರ್ಕಾರ ಕೊಡಿ. ಏನು ವಿಚಾರ ಕೇಳಬೇಕಾಗಿದ್ದೀರೋ ಅದನ್ನ ಕೇಳಿ. ಸರ್ಗೆ 100 ಸತಿ ಫೋನ್ ಮಾಡಿದ್ದೀನಿ ಸರ್, ಡಾಕ್ಯುಮೆಂಟ್ ಬೇಕಾದ್ರು ಕೊಡಿ ಅಂತ ಹೇಳ್ಬಿಟ್ಟು ಮಾಹಿತಿ ಕಲಾಗಿದ್ದೀನಿ. ನೀವು ಒಂದೇ ಸರಿ 3-4 ಕೇಳಂಗಿಲ್ಲ, ಒಂದೇ ಕೇಳ್ರಿ ಅಂತಾರೆ. ಓದಿಗೆ ಹಾಕ್ಬಿಟ್ಟು ಬಂದಿದ್ದೀನಿ ಇವಾಗ. ನೀವೇನ್ ಕೇಳಿದ್ರಲ್ಲ ಅದು ನನಗೆ ಮಾಹಿತಿ ನನ್ನ ಹತ್ರ ಇದೆ ಸರ್. ದಯವಿಟ್ಟು ಫೋನ್ ಮಾಡಿದ್ರೆ ಈಗಲೇ ಮಾಡಿ ಸರ್. ಅವ್ರಿಗೆ ಮಾಡಿ. ನೀವು ಆಫೀಸಿಗೆ ಬಂದು ನನ್ನ ಆಫೀಸಲ್ಲಿ ನಿಮ್ಗೆ ಒಂದು ತಿಂಗಳಿಗೆ 4 ಸತಿ ಕೊಟ್ಟಿದ್ದೀನಿ. ಬೇಕಾದ್ರೆ ಅಗ್ಲಾಮೆಂಟ್ ಇವಾಗ 10 ಸತಿ ಕೊಟ್ಟಿದ್ದೀನಿ ಮಾಹಿತಿ ಕಲಿ. ಇವಾಗ ಆಯ್ತು, ನನ್ನ ಜೊತೆಗೆ ಬನ್ನಿ, ನಾನೇ ಕೆಲಸ ಮಾಡ್ತೀನಿ. ಸರಿನಾ? ಮತ್ತೆ ಆಮೇಲೆ ನಾಗೇಶ್ವರ ಅಂತ ಮನೆ ಇದೆ, ಅದು ಆರ್ಟಿಸಿ ರಸ್ತೆ ಆಗಿದೆ. ಈಗಲೇ ಹೋಗಿ ಯಾವ ಕೆಲಸನೂ ಮಾಡಿದ್ರೆ ಬಿಲ್ ಮಾಡಿದ ಮಕ್ಕಳೇ ಬೇಕಾದ್ರೆ ಯಾವ್ದಾರು ಹೇಳಿ ಅದು ಜವಾಬ್ದಾರಿ ಇರ್ತೀರಿ. ಆಮೇಲೆ ಮಟ್ನಳ್ಳಿ ಸಮುದಾಯ ಭವನ ಅಂತ ಸರ್, ನಮ್ಮೂರಲ್ಲಿ ಅಂಬೇಡ್ಕರ್ ಭವನ ಇದೆ, ಕಮ್ಮ ಭವನ ಇದೆ. ಯಾವುದೇ ರೀತಿ ಸಮುದಾಯ ಭವನ ಇನ್ನೂ ಕಟ್ಟಿಲ್ಲ. ಅದ್ರ ಮುಂದೆ ಶೆಡ್ ನಿರ್ಮಾಣಕ್ಕಾಗಿ ಅಂದ್ಬಿಟ್ಟು ಕಾಮಗಾರಿ ಆಗಿದೆ ಸರ್. ನೋಡಿ, ಅದರದ್ದು ಹೋದ ವರ್ಷ ಗ್ರಾಮ ಸಭೆ ಎಲ್ಲ ಆಯ್ತು. ಹೋದ ವರ್ಷ ಮಟ್ಟಳ್ಳಿಯಲ್ಲಿ ಗ್ರಾಮ ಸಭೆ ಆಯ್ತಲ್ವಾ, ಎಲ್ಲ ಆಯ್ತು. ಮಟ್ಟಳ್ಳಿಯಲ್ಲಿ ಶೆಡ್ ಇಲ್ವಾ? ಊರಿನ ಅನುದಾನಕ್ಕೋಸ್ಕರ ನಾವು ಮಾಡ್ಕೊಂಡ್ರಿ. ಊರಿನ ಸಮುದಾಯ ಭವನ ಪಕ್ಕದಲ್ಲಿ ದಾನಿಗಳು ಕೊಟ್ಟಿದ್ದಾರೆ ದುಡ್ಡು. ಯಾವ ದಾನಿಗೆ ಕೊಟ್ಟಿಲ್ಲ, ಕೊಟ್ಟಿರೋ ಲೀಸ್ಕೊಡು. ಮತ್ತೆ ನೀವು ಸಮುದಾಯ ಬಂದ್ ಮಾಡ್ರಿ. ಹೋದ ವರ್ಷ ಏನು ಮಾಡಿದ್ರು ಐತೆ ಅಲ್ಲಿ ಕಾಮಗಾರಿ ಪೂರ್ಣಗೊಂಡಿದೆಯಾ? ಸಮುದಾಯ ಭವನ ಅಂತ ಇದ್ದಾರೆ, ನಮ್ಮೂರಲ್ಲಿ ಸಮುದಾಯ ಭವನ ಇಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಸಮುದಾಯ ಭವನ ಕಟ್ಟಿಲ್ಲ, ಅದ್ರ ಮುಂದೆ ಶೆಡ್ ಮಾತ್ರ ಹಾಕಿದ್ದಾರೆ. ಎಲ್ಲ ಮೀಟಿಂಗ್ ಕೂತ್ಮೇಲೆ ಹೋಗೋಣ ಅಂತ ಹೇಳಿ ಹೋದ ಸಭೆನಲ್ಲೂ ಹಂಗೆ ಹೇಳಿದ್ರೆ, ಇವಾಗ ಮೀಟಿಂಗ್ ಬೇಡ, ಗ್ರಾಮ ಸಭೆನ ಬೇಡ ಸರ್, ನಮ್ಗೆ ಗ್ರಾಮ ಸಭೆ ಮಾಡ್ಕೊಂಡು ಆವಾಗಲೇ ಅವ್ರು ಹೇಳಿದ್ರು 4 ಜನ ಬರ್ತಾರೆ, ಎಲ್ಲ ಅವ್ರ ಮೇಲೆ ಹೇಳ್ತಾರೆ. ನಮಗೆ ತೋರಿಸ್ಬಿಟ್ಟು ಗ್ರಾಮ ಸಭೆ ಮಾಡ್ಕೊಳ್ಳಿ ನೀವು. ಗ್ರಾಮ ಸಭೆ ಬೇಡ ಬೇಡ ಅಷ್ಟು ಅಲ್ಸಿದಾರ ನಾವು. ಇವಾಗ ಇದು ನಾನು ನೆನ್ನೆ ನಮಗೆ ಬಂದು ನೋಡಪ್ಪ ಈ ಕೆಲಸ ಆಗಿ ನಾನು ತೋರಿಸಿದ್ರೆ, ಇವಾಗ ನಾವೇನು ಪ್ರಶ್ನೆ ಮಾಡ್ತಾ ಇದ್ರೆ ನೆನ್ನೆ ಬಂದು ನಿಮ್ಮೂರಲ್ಲಿ ಇಂಥ ಕೆಲಸ ಆಗಿದೆ ಅಂತ ತೋರಿಸ್ಬಿಟ್ಟಿದ್ರೆ, ಬೆಳಗ್ಗೆಯಿಂದ ಅದಕ್ಕೋಸ್ಕರ ಕಾಯ್ಕೊಂಡಿದ್ವಲ್ಲ, ನೋಡಪ್ಪ ಈ ನಿಮ್ಮೂರಲ್ಲಿ ಕೆಲಸ ಆಗಿದೆ, ಇದೇ ಜಾಗ ಅಂತ ತೋರಿಸಿದ್ರೆ ನಾವು ಇವತ್ತೇನು ಪ್ರಶ್ನೆ ಮಾಡ್ತಾ ಇದ್ವಿ. ರಾತ್ರಿ 8:30 ತನಕ ಕಾದಿದ್ದೀವಿ ಅವರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಯಲ್ಲಿ ಮುಖ್ಯವಾಗಿ ನಾವು ಗರ್ಭಿಣಿ, ಬಾಣಂತಿಯರು ಹಾಗೂ ಮಕ್ಕಳು ಇವರ ಆರೋಗ್ಯದ ಮಟ್ಟ, ಪೌಷ್ಟಿಕತೆಯ ಮಟ್ಟವನ್ನು ಹೆಚ್ಚಿಸುವುದರಲ್ಲಿ ಮುಖ್ಯವಾದ ಪಾತ್ರವನ್ನು ನಾವು ವಹಿಸ್ತಾ ಇದ್ದೀವಿ. ವಾಂತಿ ಆಗೋ ಸಾಧ್ಯತೆ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಇದ್ದಂಥ ಮಕ್ಕಳಾಗಲಿ ಯಾರೇ ಆಗಲಿ ನಮ್ಮ ಆರೋಗ್ಯ PHC ಸರ್ಜಾಪುರಕ್ಕೆ ಬನ್ನಿ. ನಮ್ಮ ಮಾಧ್ಯಮದಲ್ಲಿ ಡೆಂಗು ಅಥವಾ ಚಿಕನ್ ಗುನ್ಯಾ ಅನ್ನೋ ಪ್ರಕರಣಗಳು ಇಲ್ಲವರೆಗೂ ಒಂದು ಸಸ್ಪೆಕ್ಟ್ ಅಂತ ಹೇಳಿ ನಾವು CBC ಮಾಡ್ತೀವಿ. CBC ನಮ್ಮ ಕ್ರಿಕೆಟ್ ಕೌಂಟ್ ಏನಾದರೂ ಕಡಿಮೆ ಇದ್ದರೆ ದೇರ್ ಕುಡ್ ಬಿ ಸಸ್ಪೆಕ್ಟೆಡ್ ಡೆಂಗು ಅಥವಾ ಚಿಕನ್ ಗುನ್ಯಾ ಅಂತೇಳಿ ಆನೆಕಲ್ಲಿಗೆ ಹೆಚ್ಚುವರಿ ಟ್ರೀಟ್ಮೆಂಟ್ಗೆ ಕಳಿಸ್ಕೊಡ್ತೀವಿ. ಸೊ ಕೈಂಡ್ಲಿ ಯುಟಿಲೈಸ್ ದಿಸ್. ನಿಮ್ಮ ಮನೆ ಸುತ್ತಮುತ್ತ ನೀರು ಶೇಖರಣೆ ಆದಂಥ ಜಾಗಗಳನ್ನು ಎಲ್ಲೂ ಇಲ್ಲದೇನೆ ನೋಡ್ಕೊಡಿ. ವಾರಕ್ಕೊಂದ್ಸತಿ ಸ್ವಚ್ಛವಾಗಿ ತೊಳೆದು ನೀರು ತುಂಬಿಸ್ಕೊಂಡು ಆ ನೀರು ತುಂಬಿಸಿದ ಜಾಗನ ಮುಚ್ಚಿವಿ. ಆಯೋಜನೆ ಮಾಡಬೇಕು. ಗ್ರಾಮ ಸಭೆಗಳನ್ನು ಆಯೋಜನೆ ಮಾಡೋ ಉದ್ದೇಶ ಏನು? ಕೇವಲ ಒಂದು ಕಾಮಗಾರಿಯನ್ನು ಸೇರಿಸೋದು ಅಥವಾ ಒಂದು ಕ್ರಿಯಾ ಯೋಜನೆಯನ್ನು ತಯಾರಿಸೋದು ಅದು ಇಷ್ಟೇ ಆಗಿರೋದಿಲ್ಲ. ಗ್ರಾಮ ಪಂಚಾಯತ್ನಲ್ಲಿ ಸರ್ಕಾರದ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಈ 2 ಸರ್ಕಾರಗಳ ಉದ್ದೇಶಗಳನ್ನ, ಯೋಜನೆಗಳನ್ನ ಸಾರ್ವಜನಿಕರಿಗೆ ತಲುಪಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಬೇಡಿಕೆಗಳನ್ನ ತಗೊಳ್ಳೋದು ಕೂಡ ಆಗಿದೆ. ಈಗಾಗಲೇ ನಮ್ಮ ಶಿಕ್ಷಣ ಇಲಾಖೆಯವರು ಮಾತಾಡ್ತಾ ಹೇಳಿದ್ರು, ನಮ್ಮಲ್ಲಿ ಶಾಲಾ ಕೊಠಡಿಗಳು CRC ಕೊಠಡಿಗೆ ಸೋರಿಕೆ ಆಗ್ತಾ ಇದೆ, ಇದೆಲ್ಲ ಹೇಳಿದ್ರು. ಶೌಚಾಲಯವಿಲ್ಲ ಅಂತ ಹೇಳಿದ್ರು. ಅದನ್ನೆಲ್ಲ ಆಕ್ಚುಲಿ ಈಗ ನಾವು ಪ್ಲಾನ್ ಮಾಡ್ಕೊಂಡಿರೋದು ಏನು ಅಂತ ಹೇಳಿದ್ರೆ, ಮೊದಲ ಇದು ಪ್ರಾಶಸ್ತ್ಯವನ್ನು ನಾವು
ಶಾಲೆಗಳು, ಅಂಗನವಾಡಿಗಳು, ಆಸ್ಪತ್ರೆಗಳು ಈ ಒಂದು ಅವುಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡೋದಕ್ಕೆ ಅಂತ ಹೇಳಿ ನಾವು ಅದನ್ನ ಎಲ್ಲರೂ ಕೂಡ ಅದೇ ರೀತಿ ಸಿಒಸ್ ಇನ್ಸ್ಟ್ರಕ್ಷನ್ಸ್ ಕೊಡೋದು ಕೂಡ ಹಾಗೆ ಪ್ರತಿ ಗ್ರಾಮದಲ್ಲೂ ಕೂಡ ಸ್ಮಶಾನಗಳ ಅಭಿವೃದ್ಧಿ ಆಗಬೇಕು. ಆ ಸ್ಮಶಾನಕ್ಕೆ ಕಾಂಪೌಂಡ್ ಇರ್ಬೋದು ಅಥವಾ ಅಲ್ಲಿನ ನೀರಿನ ವ್ಯವಸ್ಥೆ ಇರ್ಬೋದು, ಈ ತರದ ವ್ಯವಸ್ಥೆಗಳನ್ನ ಅಲ್ಲಿ ಕೊಡ್ತಕ್ಕಂಥದ್ದು ಮಾಡಬೇಕು ಅಂತ ಅದೊಂದು ಕೂಡ ನಮ್ಮಲ್ಲಿ ಇದೆ. ಮಕ್ಕಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಮಕ್ಕಳು ಅಂಗನವಾಡಿ ಮಕ್ಕಳು ಇರ್ಬೋದು ಅಥವಾ ಶಾಲಾ ಮಕ್ಕಳು ಇರ್ಬೋದು, ಕಾಲೇಜಿನ ಮಕ್ಕಳು ಇರ್ಬೋದು, ಇವರನ್ನ ಗಮನದಲ್ಲಿ ಇಟ್ಕೊಂಡು ಕ್ರಿಯಾ ಯೋಜನೆಗಳನ್ನ ರೂಪಿಸಬೇಕು. ಯಾವ ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಆ ಮಕ್ಕಳ ಬೇಡಿಕೆ ಏನು ಅನ್ನೋದನ್ನ ನಾವು ಪಟ್ಟಿಯನ್ನು ಮಾಡಿಕೊಂಡು ಅದರ ಮೂಲಕ ನಾವು ಕ್ರಿಯಾ ಯೋಜನೆಯನ್ನ ತಯಾರಿಸಬೇಕು ಅಂತ. ಮತ್ತೆ ಮಹಿಳೆಯರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು. ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಲ್ಯಾಪ್ಟಾಪ್ ಇರ್ಬೋದು ಅಥವಾ ಅವ್ರಿಗೆ ಹೆಚ್ಚಿನ ಶೈಕ್ಷಣಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇರ್ಬೋದು. ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಬಹುದು. ವೃದ್ಧರು, ವಿಧವೆಯರು, ಇವರಿಗೆ ಅವ್ರ ನಿಜವಾದವ್ರಿಗೆ ವೃದ್ಧಾಪ್ಯ ವೇತನ ಬರ್ತಾ ಇದೆಯಾ, ನಿಂತಿದೆಯಾ, ಇವೆಲ್ಲವೂ ಕೂಡ ಆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಕೂಡ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಬಂದು ಈ ಗ್ರಾಮ ಸಭೆಯಲ್ಲಿ ಯಾರಿಗೆ ಬರ್ತಾ ಇಲ್ಲ ಅನ್ನೋದನ್ನ ವಾರ್ಡ್ ಸಭೆಗಳ ಮೂಲಕವೇ ನಾವು ಅದನ್ನ ಪಟ್ಟಿಯನ್ನು ತಗೊಂಡು ಇಲ್ಲಿ ಅವರಿಗೆ ಸೌಲಭ್ಯಗಳನ್ನು ಕೊಡಿಸ್ಕೊಡ್ತಕ್ಕಂಥದ್ದು ಈ ಎಲ್ಲ ಯೋಜನೆಗಳನ್ನು ಇನ್ನು 21 ಇಲಾಖೆ ಮಿಸ್ ಆಗಿದೆ. ಈಗ 56 ಇಲಾಖೆ ಮಿಸ್ ಆಗಿರೋದು ಏನ್ ಕೆಲಸ ಇದೆ ಮಾತಾಡ್ತಾರೆ. ಇದೇ ನಮ್ಮ ಆರೋಗ್ಯ ವಿದ್ಯಾರ್ಥಿ ಮೇಡಮ್ ಆಗಿದ್ದಾರೆ. 2020 ಕರೋನಾ ಬಂದಾಗ ಇಡೀ ತಾಲೂಕಿಗೆ ಎರಡು ಕೇಸ್ ಇತ್ತು ಬ್ಲಾಕ್ ಫಂಗಸ್. ಆ ಒಂದು ಕೇಸ್ ಉಳಿಸೋದಕ್ಕೆ ಒಂದು ತುಂಬಾ ಶ್ರಮ ಇದೆ. ಅವ್ರಿಂದ ಒಬ್ಬ 20 ಸಂಸಾರ ನಡೀತದೆ. ಇನ್ನೊಂದು ವಿಚಾರ ಏನಂದ್ರೆ ಇಡೀ 108 ಕರೆ ಮಾಡಿದ್ರೆ ಆಂಬುಲೆನ್ಸ್ ಬರೋದೇ ಇಲ್ಲ ನಮ್ಮ ಪಂಚಾಯತಿಗೆ. ಅಲ್ಲಿ ಆಕ್ಸಿಡೆಂಟ್ ಆಯ್ತಂದ್ರೆ ಅವ್ರು ಸ್ವಲ್ಪ ಮೇಲೆ ಆಂಬುಲೆನ್ಸ್ ಬರುತ್ತೆ, ಬಾಡಿ ತಗೊಳ್ಳೋದು. ಆದ್ರಿಂದ ನಮ್ಮ ಗ್ರಾಮ ಪಂಚಾಯತಿಯಿಂದ ಈ ಒಂದು ಗ್ರಾಮ ಸಭೆ ನಡವಳಿಕೆ ಮಾಡ್ರಿ. ನಮ್ಮ ಪಂಚಾಯತ್ ಒಂದು ಆಂಬುಲೆನ್ಸ್ ಅನ್ನ ರೆಡಿ ಮಾಡ್ತೀವಿ ಅವ್ರಿಗೆ, ಆಸ್ಪತ್ರೆಗೆ. ಅದೊಂದಿದೆ. ಮತ್ತು SC ST ಮತ್ತು ಹಿಂದುಳಿದ ವರ್ಗದವ್ರಿಗೆ ಯಾರ್ಯಾರು ಪದವೀಧರ ಹೋಗ್ತಾರೆ ಅವ್ರಿಗೆಲ್ಲ ಲ್ಯಾಪ್ಟಾಪ್ ಕೊಡೋ ವ್ಯವಸ್ಥೆ ಮಾಡ್ಕೊಡಿ. 31 ಇಲಾಖೆ ಹೋಗ್ಬೇಕು. ಈ ಕಡೆ ಬಂದು ಸಿಬ್ಬಂದಿ ಅವರು 30 ಜನ ಇದ್ದಾರೆ. ಇನ್ಯಾರು ಮತ್ತೆ ಜನರು ಇಡೀ 14 ಕೂಡ ಇದೆ ನಮ್ಗೆ. ನಿಮ್ ಸಮಸ್ಯೆ ಏನಿದೆ ನಮ್ಮ ಸಮಸ್ಯೆ ಇಲಾಖೆ ಸಂಘ ಹೋಗ್ಬೇಕಿಲ್ಲ. ಆಯ್ತು, ಅದೇನ್ ಬೇಕು ನಿಮ್ಗೆ ಫಾಲೋ ಅಪ್ ಮಾಡ್ತಾರೆ. 8 ವರ್ಷದ ಕೇಸ್ ಇದು. ಎಷ್ಟು 8 ವರ್ಷದಿಂದ ಮತ್ತೆ ಕಂದಾಯ ಇಲಾಖೆಗೆ ಬಂದಿದ್ರು ಅವರು ಇಟ್ಕೊಂಡು ನೋಡೋಣ ಯಾವ ತರ ಮಾಡ್ತಾರೆ ಕೊಡ್ರಿ. ಅದೇನೇನು ನಿಮ್ಗೆ ಎಂಡರ್ಸ್ಮೆಂಟ್ ಅದಾದ್ಮೇಲೆ ನಮ್ದು 50 ಲಕ್ಷ ನಮ್ಗೆ 50 ಲಕ್ಷಕ್ಕೆ ಎಷ್ಟು ದೂರ ಇದು ಮಾಡೋದು ನಮ್ಮ ಇಂಡಿಯಾ ಸಭೆ ಇದೆಲ್ಲ ಇಲ್ಲ. 50 ಲಕ್ಷಕ್ಕೆ 5 ಲಕ್ಷಕ್ಕೆ ಎಷ್ಟು ದೂರ ಎಷ್ಟಲ್ಲ ನಾನು ತೋರ್ತೀನಿ. ನಮ್ಮೂರಲ್ಲೇ ಅಂಬೇಡ್ಕರ್ ಇಂದ 500 ಮೀಟರ್ ಕೇವಲ 28 ಲಕ್ಷ ಶಿಕ್ಷೆ ರಸ್ತೆ ಮಾಡ್ತಾರೆ. 50 ಲಕ್ಷಕ್ಕೆ 105 ಮೀಟರ್ ಮೇಲೆ ಮುಚ್ಚಿದ್ದಾರೆ ನಮ್ಮೂರಲ್ಲಿ. 50 ಲಕ್ಷ ಯಾರು ಇಂಜಿನಿಯರ್ ಇದಕ್ಕೆ? ಅವ್ರು KRIDL ಇಂಜಿನಿಯರ್ ಅವರು ರೈಟಿಂಗ್ ನೋಡಲ್ ಆಫೀಸರ್ ಅವರಿಗೆ ನಡವಳಿ ಮಾಡಿ ನೀವು ಮಾಡಿದ್ರೆ ಗ್ರಾಮ ಸಭೆ ನಡವಳಿ ಮಾಡಿ ಸಂಬಂಧಪಟ್ಟ ಪತ್ರ ಬರೀ. ಆಯ್ತು. ಸರ್ಕಾರದಿಂದ ವಿಶೇಷ ತಗೊಂಡು ನಮೂದು ಮಾಡಿಕೊಟ್ರೆ ಯಾಕೆ ಈ ತರ ಮಾಡ್ತಾರೆ ಅಧಿಕಾರಿಗಳು? ಕಾಂಟ್ರಾಕ್ಟ್ ಬರ್ತೀನಿ. ಅಶೋಕ್ ಅವರು ಗ್ರಾಮದಲ್ಲಿ 50 ಲಕ್ಷ ರೂಪಾಯಿ ಶಾಸಕರು ಅನುದಾನ ಕೊಟ್ಟಿದ್ದಾರೆ. ಅವರು ಸಮರ್ಪಕವಾಗಿ ಕೆಲಸ ಆಗಲಿಲ್ಲ, ಕಡಿಮೆ ಕೆಲಸ ಆಗ್ತಾ ಇದೆ ಅಂತ ಅವ್ರ ಪ್ರಶ್ನೆ. ಇನ್ನೂ ಕಾಮಗಾರಿ ಅದು ಪೂರ್ಣಗೊಂಡಿಲ್ಲ. ಅಶೋಕ್ ಸರಿ, ಅವರು ಪೂರ್ಣಗೊಳಿಸಿದಾದ್ಮೇಲೆ ನಿಮ್ಗೆ ಏನ್ ಡೌಟ್ಸ್ ಇದೆ ಮತ್ತೆ ಶಾಸಕರು ಪಂಚಾಯತಿ ಒಂದು ದಿವಸ ಟೂರ್ ಹಾಕೊಳ್ತಾರೆ. ಅಂದ್ರೆ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಕ್ಕೋಸ್ಕರ ಆ ಬಂದ ದಿನದಲ್ಲಿ ತಾವುಗಳು ಕೂಡ ಅಲ್ಲಿದ್ದು ಈ ವಿಚಾರನ ಪ್ರಸ್ತಾಪ ಮಾಡಿ ಸಂಬಂಧಪಟ್ಟವರು ಅವ್ರ ಜೊತೆ ಇರ್ತಾರೆ. ಅಲ್ಲೇನೋ ನಾನು ಹೇಳಿದ್ದೀನಿ, ಅಲ್ಲೇನೋ ಮಿಸ್ಟೇಕ್ಸ್ ಇತ್ತು, ಅಲ್ಲೇನ್ ಮಿಸ್ಟೇಕ್ಸ್ ಆಗಿರುತ್ತೆ ನಿಮ್ಗೆ ಅಲ್ಲಿ ಹೇಳ್ತಾರೆ. ಸರಿ ಸರಿ ಓಕೆ, ಹೇಳಿದ್ದು ಸರಿ ಅಂತ ಮಾಡಿದ್ದೀನಿ. ನಾನು ಶಾಸಕರನ್ನ ಕೇಳ್ತಾ ಈಗ ನಾವು 5 ಕೋಟಿ ರೂಪಾಯಿ ನಮ್ಮ ಪಂಚಾಯತಿಗೆ ಅವ್ರ ಅನುದಾನ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿದ್ದಾರೆ. ಈಗ ಅದನ್ನೆಲ್ಲ ವೀಕ್ಷಣೆ ಮಾಡೋದಕ್ಕೆ ಒಂದು ದಿನಾಂಕ ನಿಗದಿ ಮಾಡ್ತೀವಿ. ಮಾಡಿ ಬಂದಾಗ ನೀವು ಪ್ರಶ್ನೆ ಮಾಡಿ. ಹೌದೌದು, ನಾನು ಹೇಳಿದ್ದು ನಡವಳಿ ಮಾಡಿ ಏನೇನಾಗುತ್ತೆ ಕ್ರಿಯಾ ಯೋಜನೆ ಅಂತ ಕೊಟ್ಬಿಟ್ರೆ ನನಗೂ ಕೊಡ್ತಾ ಇಲ್ಲ. ಅವ್ರು ಹೇಳಿದ್ರು ಏನಂದ್ರೆ ಒಂದು ಇಂಜಿನಿಯರ್ ನಾವು ಲೆಟರ್ ಹಾಕ್ತೀವಿ ಜಯಮ್ಮ ಅವ್ರಿಗೆ. ಅವ್ರು ಹೇಳಿ ನೀವು ಹೋಗುವ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಮಾಹಿತಿ ಕೊಡೋದು ಬರಲ್ಲ ಅಂತ ಹೇಳಿದ್ರೆ
ಮಾನ್ಯ ಇಲ್ಲ ಮತ್ತು ಕರ್ನಾಟಕ ಮಾಹಿತಿ ಹೇಳಿದೆ ಯಾವುದೇ ರೀತಿ ಒಂದು ಕೆಲಸಕ್ಕೆ 100 ಕೇಳಿದ್ರು ನೀವು ಕೊಡಬೇಕು ಅಂತಿದೆ ನೋಡಿ. ಕೆಲವರು ಈ ತರ ಕೊಡ್ತಾರೆ, ಕೋವಿಡ್ ಟೆಸ್ಟಿಂಗ್ ಕೊಡಕ್ ಬರಲ್ಲ ಹಾಗೆ ಹೇಳಿದೆ. ಯಾಕೆ ಅಧಿಕಾರಿಗಳು ಸುತ್ತ ಮಾಹಿತಿ ಕೊಡ್ತಾರೆ? ಅಧಿಕಾರಿಗಳು ಸುಮ್ಮನೆ ತಪ್ಪು ಮಾಹಿತಿ ಕೊಟ್ಟು ಅವ್ರೇನು ಲಾಭ ಪಡೆಯೋದಿಲ್ಲ. JJM ಅಲ್ಲಿ ಈಗ ಮುನ್ರಾಜು ಪ್ರಶ್ನೆ ಮಾಡಿದ, ನಮ್ಮಲ್ಲೂ ಅದೇ ಸಮಸ್ಯೆ ಆಗಿದೆ. ಅದನ್ನೆಲ್ಲರೂ ನಾವು ಗಮನಕ್ಕೆ ತಂದಿದ್ದೀವಿ. ಅದಕ್ಕೆ ಕಾರಣ ಕೊಟ್ಟಿಲ್ಲ, ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತ ನಮ್ಗೆ ಹೇಳಿದ್ದಾರೆ. ಯಾಕೆ ಏನ್ ಪ್ರಶ್ನೆ ಮಾಡಿದ್ಯೋ 2022-23 ಸಾಲಿನಲ್ಲಿ ಇದೇ ನಾವು ಆನೆಕೋಲ್ ಯೋಜನೆ ಪ್ರಾಧಿಕಾರದಿಂದ ಕಟ್ಟ ಆ ಅನುದಾನದಲ್ಲಿ 3 ವರ್ಷ ಕೆಲಸ ಮಾಡಿದ್ರು. ಆ ರಸ್ತೆ 3 ವರ್ಷ ಆಯ್ತು. ಅದೇ ರಸ್ತೆ ಮತ್ತೆ ಕೇಳಿದ್ರೆ ಬಂತು ಏನಂತ 34 ಗ್ರಾಂಟ್ ಮುಖ್ಯಮಂತ್ರಿಗಳ ಮಾನ್ಯ ಮುಖ್ಯಮಂತ್ರಿಗಳ ಲೆಕ್ಕ ಸಿಕ್ಕಿದ್ರೆ 34 ಗ್ರಾಂಟ್ ಅಲ್ಲಿ ಮತ್ತೆ ಈಗ 50 ಲಕ್ಷ ಅಂತ ಬಂತು. ಆ 50 ಲಕ್ಷ ಮತ್ತೆ 50 ಲಕ್ಷ ಬಂತು. ಹಾಗಾದ್ರೆ ಈ ತರ ನಮ್ಮ ನಗರಸಭೆ ತೋರಿಸಿದ್ವಿ ಅದು ನಮ್ಮ ಬರಲ್ಲಪ್ಪ ಅಂತ ಹೇಳೋದು. ಅದಕ್ಕೆ ನಿಮ್ಗೆ ನಾನು ಮಾಹಿತಿ ಕೊಡೋಕೆ ಯಾರು ಕೊಟ್ಟದನ್ನ ಅಧಿಕಾರಿಗಳನ್ನ ಸಂಬಂಧಪಟ್ಟ ಕಾಂಟ್ರಾಕ್ಟರ್ ಕೆಲಸ ಮಾಡ್ಕೊಳ್ಳಿ ಅಂದ್ರೆ ಅವ್ರಿಗೂ ಒಳ್ಳೆ ಇರ್ಬೋದು. ಈಗ ಆಯ್ತು JJM ಬಗ್ಗೆ ಮತ್ತೆ ಈಗೇನು KRDL ಕೆಲಸ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಮಾನ್ಯ ಶಾಸಕರು ಕಾಮಗಾರಿನ ನಿರೀಕ್ಷೆ ಮಾಡಕ್ ಬರ್ತಾರೆ. ಒಂದು ದಿನ ತಾವು ಇರಿ, ಪ್ರಶ್ನೆ ಮಾಡಿ ಸಂಬಂಧಪಟ್ಟವ್ರನ್ನ ಕರೆಸಬೇಕು ಅಂತ ನಾವು ಹೇಳಿರ್ತೀವಿ. ಆಯ್ತು ಆಯ್ತು ಉದ್ದೇಶ ಸರ್ ಈಗ ಕಾಲ್ ಮಾಡಬೇಕು. ಕಾಲ್ ಮಾಡಿದ್ದು ಏನು ಕಂಪ್ಲೇಂಟ್ ಇರುತ್ತಲ್ಲ ಅದನ್ನ ರೈಸ್ ಮಾಡಿದ್ರೆ 15 ನಿಮಿಷದಲ್ಲಿ ನಾವು ನಿಮ್ಗೆ ಕಳಕ್ಕೆ ಇರ್ತೇವೆ. ದೊಡ್ಡ ಬರೋರು ಸುಮಾರು ಜನ ಇದ್ದಾರೆ. 45 ವರ್ಷದಿಂದ ವರ್ಷ ಇದೆ, 25 ವರ್ಷ ಇಲ್ಲ. ಸುಮಾರು ಲಕ್ಷ ಅರ್ಜಿ ಕೊಟ್ಟಿದೆ, ರೆಸ್ಪಾನ್ಸ್ ಇಲ್ಲ ಕೊಟ್ಟಿದ್ದೀನಿ. ನೋಡೋದು ತುಂಬಾ ಈಗ ನಮ್ಮ ತಿಂಡ್ಲು ಗ್ರಾಮದಲ್ಲಿ 94-95ರಲ್ಲಿ ಫಾರಂ ನಂಬರ್ 9-10 ಪ್ರತಿ ಮನೆಗೆ SC ST ಇಂದ 500 ರೂಪಾಯಿ ಕೆಜರಿ ಕಟ್ಸಿದ್ದೀವಿ. ಜನರಲ್ ಸಾಮಾನ್ಯ ವರ್ಗದವ್ರ ಕಡೆಯಿಂದ 1000 ರೂಪಾಯಿ ಕೆಜರಿ ಕಟ್ಸಿ ಆ ದಾಖಲೆನ ಪ್ರತಿ ಕುಟುಂಬಕ್ಕೆ ತೋರಿಸಿದ್ದೀವಿ. ಇದು 94-95ರಲ್ಲಿ ನನ್ನ ಮೊದಲನೇ ಕೆಲಸ. ಅದು ಯಾಕಪ್ಪ ಇಲ್ಲಿ ತನಕ ಹಕ್ಕುಪತ್ರ ಕೊಡಕ್ ಆಗ್ಲಿಲ್ಲ ಅಂದ್ರೆ ಕಾನೂನು ತೊಡಗು ತುಂಬಾ ಇರ್ತದೆ. ಅದು ತಿರುಮಲ ದೇವರ ಇನಾಮ್ ಜಮೀನಾಗಿರುತ್ತೆ. 94C ನಲ್ಲಿ ಲಾಸ್ಟ್ ಟೈಮ್ ಕೊಡ್ಬೇಕಾದ್ರೆ ಆ ದಾಖಲೆ ನಾವು ಕೊಟ್ಟಾಗ ಕೊಡಕ್ ಬರಲ್ಲ ಹೇಳುದು ಇಲ್ಲೇ ಇತ್ತು. ಈಗ ಮೊನ್ನೆ ಶಾಸಕರು ಗ್ರಾಮಕ್ಕೆ ಬಂದಾಗ ತಾವು ಎಲ್ಲರೂ ಕೂಡ ಪ್ರಸ್ತಾಪ ಮಾಡಿದಾಗ ನಿಮ್ಮ ಎದುರುಗಡೆನೆ ತಹಸೀಲ್ದಾರ್ ಮಾತಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಒದಗಿಸಿ ಈ ತಿಂಗಳಲ್ಲಿ ಹಕ್ಕುಪತ್ರಗಳು ಕೊಡುವಂತ ಕೆಲಸ ಮಾಡಬೇಕು, ನೀವು ಸಹಕರಿಸಿ ಅಂತ ಅಧಿಕಾರಿಗಳು ಅದನ್ನ ನಾವು ಹೇಳಿದ್ವಿ ಅಂತ ಸುಮ್ಮನೆ ಇದ್ದಲ್ಲ. ಗ್ರಾಮ ಸಭೆ ನಡೀತಾ ಇದೆ, ಇವಾಗ ಹೇಳಿದ್ವಿ ಅಂತ ನೀವು ಸುಮ್ಮನೆ ಇದ್ರೆ ಆಗಲ್ಲ. ನಾವು ನೀವೆಲ್ಲ ಒಟ್ಟಿಗೆ ಶಾಸಕರ ಹತ್ರ ಹೋಗಿ ಅಧಿಕಾರಿಗಳ ಗಮನಕ್ಕೆ ತಂದು ಆ ಕೆಲಸನ ಮಾಡೋ ಕೆಲಸ ಮಾಡಿಸ. ತಿಂಡ್ಲು ಗ್ರಾಮದಲ್ಲಿ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಿ ಈ ಒಂದು ಮೊದಲನೇ ಸುತ್ತಿನ ಗ್ರಾಮ ಸಭೆಗೆ ಸುಮಾರು 20-21 ಇಲಾಖೆ ಅಧಿಕಾರಿಗಳು ಬಂದು ಎಲ್ಲರೂ ಕೂಡ ಆಸೀನರಾಗಿದ್ದಾರೆ. ಅವರವರ ಕರ್ತವ್ಯನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸವಿಸ್ತಾರವಾಗಿ ತಮ್ಮಗಳಿಗೆಲ್ಲ ತಿಳಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ಗ್ರಾಮ ಸಭೆಯನ್ನ ಯಶಸ್ವಿ ಮಾಡಿದ್ದಕ್ಕೆ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸಿ, ನೀವುಗಳು ಕೂಡ ಸುಮಾರು 12 ಗ್ರಾಮದ ಗ್ರಾಮಸ್ಥರುಗಳು ಪ್ರತಿ ಗ್ರಾಮದಿಂದ ಸುಮಾರು 150ರಿಂದ 200 ಜನಕ್ಕಿಂತ ಹೆಚ್ಚಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರ. ಅದಕ್ಕೆ ಅಧಿಕಾರಿಗಳು ಕೆಲವೊಂದು ಆಗಿರೋದನ್ನು ಹೇಳಿದ್ದಾರೆ, ಕೆಲವೊಂದು ಸರ್ಕಾರದ ಆದೇಶದ ಮೇಲೆ ಕೊಡಬೇಕಾದಂತ ದಾಖಲಾತಿಗಳನ್ನ ಕೊಟ್ಟಾಗ ಮಾಡೋದಕ್ಕೆ ಸಾಧ್ಯ ಅಂತಲೂ ಹೇಳಿದರು. ಅದನ್ನ ಸಾರ್ವಜನಿಕರಾಗಿ ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕು. ತಾವೆಲ್ಲ ಅರ್ಥ ಮಾಡ್ಕೊಳ್ತೀರ ಅಂತ ನಾನು ಭಾವಿಸ್ತೀನಿ. ಅಧಿಕಾರಿಗಳು ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಎಷ್ಟು ಇತಿಮಿತಿ ಇದೆಯೋ ಆ ದಾಖಲೆಗಳನ್ನ ಪಡೆದು ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗಿರ್ತದೆ. ಅವ್ರು ಕೇಳಿದಾಗ ನಾವು ಬೇಸರ ಮಾಡ್ಕೊಳ್ದೆ ಆ ದಾಖಲೆಗಳನ್ನ ಒದಗಿಸುವಂತ ಕೆಲಸ ನಮ್ಮದಾಗಿರ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೆ. ಇನ್ನು ಕೆಲವರು ಹೇಳ್ತಿದ್ರು ಮೊನ್ನೆ ಶಾಸಕರು ಬಂದಿದ್ರೆ ಚೆನ್ನಾಗಿತ್ತು ಅಂತ. ನಾನು ಮೊನ್ನೆ ಶಾಸಕರ ಪರವಾಗಿ 1-2 ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಇವತ್ತು ಸರ್ಕಾರದ ವತಿಯಿಂದ
ಒಂದು CLP ಸಭೆ ಅಂತ ಕರೆದಿದ್ದಾರೆ. ಅವರು ಚಾಚು ತಪ್ಪದೆ ಸಭೆಯಲ್ಲಿ ಭಾಗವಹಿಸಬೇಕಾಗಿರೋ ಒಂದೇ ಒಂದು ಕಾರಣದಿಂದ ನಮ್ಮ ಗ್ರಾಮದಲ್ಲಿ ಇವತ್ತು ಗ್ರಾಮ ಸಭೆಗೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ತಮ್ಮೆಲ್ಲರೂ ಕೂಡ ಅವ್ರ ಪರವಾಗಿ ನಾನು ಕ್ಷಮೆ ತಮ್ಮಲ್ಲಿ ನಾನು ಮನವಿಯನ್ನು ಮಾಡಿಕೊಡ್ತೀನಿ. ಈಗಾಗಲೇ ನಮ್ಮ ಸ್ನೇಹಿತರು ಎಲ್ಲಿ ಇಲಾಖಾ ಅಧಿಕಾರಿಗಳು ಅಂತೇಳಿ ಪ್ರಸ್ತಾಪ ಮಾಡ್ತಿದ್ರು. ನಿಜ, ಅವ್ರು ಕೇಳಿದ್ದು ಸರಿ. ಆ ಸಂದರ್ಭಕ್ಕೆ ಸುಮಾರು 15-16 ಇಲಾಖೆಯವರು ಮಾತ್ರ ಇಲ್ಲಿದ್ರು. ಅದಾದ್ಮೇಲೆ ತಾವೆಲ್ಲರೂ ನೋಡ್ತಾ ಇರ್ಬೇಕಾದ್ರೆ ಇನ್ನೂ 4 ಇಲಾಖೆಯವರು ಈಗಾಗಲೇ ಬಂದಿದ್ದಾರೆ. ಪೊಲೀಸ್ ಇಲಾಖೆ ಆಗ್ಬೋದು, ಬೆಸ್ಕಾಂ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಹೀಗೆ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಮುಖ್ಯ ಅಧಿಕಾರಿಗಳು ಯಾಕಪ್ಪ ಬಂದಿಲ್ಲ ಅಂತಂದ್ರೆ, ರೆವಿನ್ಯೂ ಅಧಿಕಾರಿಗಳಿಗೆ ಇವತ್ತು ಚುನಾವಣಾ ಆಯೋಗದಿಂದ ಒಂದು ಸಭೆಯನ್ನು ಕರೆದಿರ್ತಾರೆ. ಮೇಲಧಿಕಾರಿಗಳು ಅವರನ್ನು ಕರೆದಾಗ ಅವ್ರು ಹೋಗ್ಲಿಲ್ಲ ಅಂತಂದ್ರೆ ಅವರು ಮೆಮೊ ಕೊಡ್ತಾರೆ. ಈ ಗ್ರಾಮ ಸಭೆಗೂ ಅವ್ರ ಪರವಾಗಿ ಒಬ್ಬರು ಬರಬೇಕಾಗಿತ್ತು. ಆ ರೀತಿಯ ಕೆಲವೊಂದು ಇಲಾಖಾ ವತಿಯಿಂದ ಇಲ್ಲಿ ಬಂದಿದ್ದಾರೆ. ಕೆಲವೆಲ್ಲ ಹೊಸಬ್ರು ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಅವ್ರಿಗೆ ಉಪಚಯ ಅಲ್ಲ, ಈಗಾಗಲೇ ಪರಿಚಯ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹೌದಲ್ವಾ? ಹಾಗಾಗಿ ಈ ಗ್ರಾಮ ಸಭೆಗೆ ಅಧಿಕಾರಿಗಳು ಬಂದಿಲ್ಲ ಅನ್ನೋ ಮಾತನ್ನ ಯಾರು ಗಮನದಲ್ಲಿ ಇಟ್ಕೊಳ್ಬಾರ್ದು. ಸುಮಾರು 20 ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ. ಏನ್ ತಾವೆಲ್ಲ ವೇದಿಕೆ ಮೂಲಕವಾಗಿ ಈ ಸಭೆಯ ಅಧ್ಯಕ್ಷರಾದಂತ ನಮ್ಮ ಮಹೇಶ್ ಸರ್ ಏನಿದ್ದಾರೆ, ಅವ್ರಿಗೆ ತಮ್ಮ ಅರ್ಜಿಗಳನ್ನ ಕೊಟ್ಟಿದ್ದೀರಾ. ಅದನ್ನ ಪರಿಶೀಲನೆ ಮಾಡಿ ಬಹಳ ಮುಖ್ಯವಾಗಿ ಯಾವುದನ್ನ ತೆಗೆದುಕೊಳ್ಳಬಹುದು ಅದನ್ನ ತಗೊಳ್ಳೋದಕ್ಕೆ ಅವರು ಸಿದ್ಧರಿರ್ತಾರೆ ಅಂತ ಹೇಳಿ ನಾನು ಈ ಸಭೆ ಮೂಲಕ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾರೇ ಆಗಿದ್ರು ವಿರೋಧ ಮಾಡಬೇಕು ಅಂತಂದ್ರೆ ವಿರೋಧದವ್ರು ಇರಲೇಬೇಕು. ನಮ್ಗೆ ವಿರೋಧ ಮಾಡೋದ್ರಿಂದಾಗ ನಾವು ತುಂಬಾ ಬುದ್ಧಿವಂತ ಆಗ್ತೀವಿ. ಯಾವುದನ್ನು ವಿರೋಧ ಮಾಡಬೇಕು ಅದನ್ನು ಮಾತ್ರ ಮಾಡಬೇಕು. ಇಲ್ಲಿ ಹೇಳ್ತಿದ್ರು ವಾರ್ಡ್ ಸಭೆ ನಡೆದಿಲ್ಲ ಅಂತ. ಅಲ್ಲ ರೀ, ಪ್ರತಿ ಗ್ರಾಮದಲ್ಲಿ ವಾರ್ಡ್ ಸಭೆ ನಡೆದಿದೆ, ಅವ್ರಲ್ಲಿ ದಾಖಲೆ ಇದೆ. ಹೌದಾ ಇಲ್ವಪ್ಪ ಮಹೇಶ್? ಅಲ್ಲ, ಅಧಿಕಾರಿಗಳನ್ನ ನಾವು ಕೂಡ ಅವ್ರಿಗೂ ನಾವು ಸಹಕಾರ ಕೊಡಬೇಕು, ಅವ್ರ ಸಹಕಾರ ನಾವು ತಗೊಳ್ಬೇಕು. ಈ ಎಲ್ಲ ಸಹಕಾರ ಅಧಿಕಾರಿಗಳಿಂದ ನಮ್ಗೆ ಇರುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಭಾವಿಸಿ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತೀರಾ. ಮತ್ತೊಮ್ಮೆ ತಮ್ಮಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಸಾರ್ವಜನಿಕರಿಗೆ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ, ಆಮೇಲೆ ನಮ್ಮ ವಿಚಾರಗಳನ್ನೆಲ್ಲ ಪ್ರಚಾರ ಮಾಡುವಂತವರು ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಿ, ಅದನ್ನ ಪ್ರತ್ಯೇಕವಾಗಿ ನೀವು ಹೈವೇ ಆಗ್ಬೋದು, ಯಾವುದೇ ಒಂದು ಮುಖ್ಯ ರಸ್ತೆಗೆ ಇದನ್ನ ಬದಲಾವಣೆ ಮಾಡಿಕೊಟ್ರೆ ಇಡೀ ಸುಮಾರು ನಮ್ಮ 12-13 ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ 15,000 ಜನ ಎಲ್ರಿಗೂ ನೀವು ಒಂದು ಸಹಕಾರ ಮಾಡಿಕೊಟ್ಟಂಗಾಗ್ತದೆ. ಮೊದಲನೇದಾಗಿ ಈ ಕೆಲಸ ನೀವು ಮಾಡ್ಕೊಡ್ಬೇಕು ಸರ್ ಅಂತ ನಾನು ಮನವಿ ಮಾಡ್ತೀನಿ. ಆ ಕೆಲಸ ಇವತ್ತು 99% ಆಗಿದೆ. ಚಾರ್ಜ್ ಮಾಡಬೇಕು, ಅದಕ್ಕೆ ಕಾನೂನು ತೋರಿಸಿದೆ. ಏನಂದ್ರೆ ಓಸಿ ಕೊಡಬೇಕು. ಸ್ವಲ್ಪ ಅದು ವಿಳಂಬ ಆಗಿದೆ. ಆ ಕೆಲಸ ಕೆಲವೇ ತಿಂಗಳಲ್ಲಿ ಪೂರ್ಣಗೊಳ್ಳುತ್ತದೆ. ನಾವೆಲ್ಲರೂ ಸಂತೋಷದಿಂದ ಮುಗಳೂರು ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮವಾಸಿಗಳು ನೆಮ್ಮದಿಯಾಗಿರ್ಬೋದು. ಈ ಲೈನ್ ಏನಿದೆ ಹೈವೇಯಲ್ಲಿ ಬರ್ತಾ ಇದೆ, ಹೌದಾ? ಹಾಗಾಗಿ ಈ ರೀತಿಯಾಗಿ ಒಂದು ಶಾಶ್ವತವಾಗಿರುವಂತಹ ಕೆಲಸ ಯಾವ ಅಧಿಕಾರಿಗಳು ಸರ್ಕಾರ ಕೊಟ್ಟು ಮಾಡ್ತಾರೆ ಅವ್ರು ನಾವು ಧನ್ಯವಾದಗಳನ್ನು ಹೇಳ್ಬೇಕಾಗ್ತದೆ. ಮತ್ತೆ ನಮ್ಮ ಮುಗಳೂರು ಗ್ರಾಮ ಪಂಚಾಯಿತಿಯಲ್ಲಿ ಅಷ್ಟೇ ಸಣ್ಣ ಪುಟ್ಟ ಇದ್ದೇ ಇರ್ತವೆ. ನಮ್ಮ ಮಹೇಂದ್ರ ಪ್ರಶ್ನೆ ಮಾಡಿದ್ರು, ಸತ್ಯ ನಮ್ಮಂದು ಎಲ್ಲೋ ಒಂದ್ ಕಡೆಗೆ ಯಾವುದೋ ದಾಖಲೆ ಹಾಕೋ ಜಾಗದಲ್ಲಿ ಯಾವುದೋ ಒಂದು ದಾಖಲೆ ಹಾಕೊಂಡಿದ್ದಾನೆ ಅಂತ ಈಗ ಗೊತ್ತಾಗಿದೆ. ಅದರ ಗೌರವಾನ್ವಿತ ಎಲ್ಲ ಮಾಜಿ ಸದಸ್ಯರುಗಳೇ ಹಾಗೂ ಅಧ್ಯಕ್ಷರುಗಳೇ, ಇಲ್ಲಿ ಮುಂದೆ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಪ್ರತಿಯೊಬ್ಬ ಈ ಗ್ರಾಮ ಪಂಚಾಯಿತಿಯ ಪ್ರಜೆಗಳೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ, ಆಲ್ರೆಡಿ ಸುದೀರ್ಘವಾಗಿ 2-3 ಅವರ್ಗಳಿಂದ ಈ ಗ್ರಾಮ ಸಭೆಯ ಉದ್ದೇಶ ಏನಿತ್ತು ಅದನ್ನು ಅಚ್ಚುಕಟ್ಟಾಗಿ ಎಲ್ಲರೂ ಅಷ್ಟೇ, ಈಗ ಪರ ವಿರೋಧ ಎಲ್ಲ ಇದ್ದೇ ಇರ್ತದೆ. ಈ ಒಂಥರ ವೇದಿಕೆ ಇರೋದು ಚರ್ಚೆ ಮಾತ್ರ,
ಆ ಕಡೆಯಿಂದ ನಿಮ್ಮ ಕಡೆಯಿಂದಲೂ ಸಹ ಏನೇನು ಲೋಪದೋಷಗಳಾಗಿತ್ತು ಅದನ್ನೆಲ್ಲ ತಿಳಿಸಿರ್ತೀರ. ಅದ್ರ ಜೊತೆಗೆ ನಮ್ಮಲ್ಲಿ ಗ್ರಾಮ ಪಂಚಾಯಿತಿಗಳು ಇನ್ಮೇಲೆ ಆಡಳಿತಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯೋದ್ರಿಂದ ನಾವು ಯಾವ ರೀತಿ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತಲೂ ಸಹ ನಾವೆಲ್ಲ ತಿಳಿಸ್ಕೊಟ್ಟಿರ್ತೀವಿ. ಅದಕ್ಕೆ ನಮ್ಮ ಕಡೆಯಿಂದ ಸ್ವಾಗತವನ್ನು ಬಯಸುತ್ತಾ, ಇಷ್ಟೊತ್ತು ಏನು 2025-26ನೇ ಸಾಲಿನ ಆಡಳಿತ ವರದಿ ಏನೇನಾಗಿತ್ತು, ಬಾಡಿ ಇದ್ದಂಥ ಸಂದರ್ಭದಲ್ಲಿ ಆಗಿದ್ದ ಕಾರ್ಯಕ್ರಮಗಳು ಏನೇನಾಗಿತ್ತು ಅದನ್ನೆಲ್ಲ ವರದಿಯನ್ನು ಒಪ್ಪಿಸಿರ್ತಾರೆ. ಅದು ತಮಗೆಲ್ಲ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವರ್ಷಕ್ಕೆ ಏನು 2026-27 ಸಾಲಿಗೆ ಸಂಬಂಧಪಟ್ಟಂತೆ ಏನು ಅನುದಾನಗಳ ಲಭ್ಯತೆ ಇದೆ, ಅದು ಅನುದಾನಗಳ ಲಭ್ಯತೆ ಆಧಾರದ ಮೇಲೆ ಒಂದು ಕ್ರಿಯಾ ಯೋಜನೆ ರಚನೆ ಆಗ್ತಿದೆ. ಆ ಕ್ರಿಯಾ ಯೋಜನೆಯ ಯಾವ್ಯಾವ ಇಲಾಖೆಗಳ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಮೂಲಭೂತ ಸೌಲಭ್ಯಗಳು ಯಾವ್ಯಾವ ಗ್ರಾಮಕ್ಕೆ ಏನು ಬೇಕು ಅಂತ ವಾರ್ಡ್ ಸಭೆಗಳ ಮುಖಾಂತರ ನಾವೆಲ್ಲ ಮಾಹಿತಿ ತರಿಸ್ಕೊಂಡಿದ್ದೀವಿ. ವಾರ್ಡ್ ಪ್ರತಿಯೊಂದು ಗ್ರಾಮದಲ್ಲಿ ಸಹ ವಾರ್ಡ್ ಸಭೆಗಳಿಗೆ ಹಾಜರಾಗಿ ಒಂದು ಪಟ್ಟಿಯನ್ನು ಸಿದ್ಧತೆ ಮಾಡ್ಕೊಂಡು ಇವತ್ತು ಅದನ್ನ ಅಪ್ರೂವ್ ಮಾಡ್ಕೊತೀವಿ. ಹಾಗೆ ಈಗ ಒಂದು 10ರಿಂದ 11 ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಅದು ಯಾವ್ಯಾವ ಇಲಾಖೆಗಳು ಸಂಬಂಧಪಟ್ಟಿದೆ ಆ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವೇನು ಬಂದಿರತಕ್ಕಂಥ ಏನೇನು ಆ ಅರ್ಜಿಗಳನ್ನ ವಿಲೇವಾರಿ ಮಾಡಿ ಆ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಕಳಿಸ್ಕೊಡ್ತಾ ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡೋದಕ್ಕೆ ನಾವು ಕ್ರಮ ವಹಿಸ್ತೀವಿ ಅಂತ ಹೇಳ್ತಾ, ಏನು ಈ ಗ್ರಾಮ ಪಂಚಾಯಿತಿ ಇತ್ತೀಚೆಗೆ ಅಮಾಲಿಷನ್ ಆಯಿತು. ಅಮಾಲಿಷನ್ ಆದರೂ ಸಹ ಏನು ಈ 5 ವರ್ಷಗಳು ಸುದೀರ್ಘವಾಗಿ ಒಳ್ಳೆ ಅಚ್ಚುಕಟ್ಟಾದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿರ್ತಾರೆ. ಅದಕ್ಕೋಸ್ಕರ ಈ ಪ್ರತಿಯೊಬ್ಬ ಮೆಂಬರ್ಸ್ಗೂ ಅಷ್ಟೇ ಈ ವೇದಿಕೆ ಮುಖಾಂತರ ನಾವು ವಂದನೆಗಳನ್ನ ತಿಳಿಸುತ್ತೇವೆ. ಇವತ್ತು ನಮ್ಮ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ನಮ್ಮ ತಿಂಡ್ಲು ಗ್ರಾಮದಲ್ಲಿ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ದರು. ಇವತ್ತು ಈ ಗ್ರಾಮ ಸಭೆಗೆ ಸುಮಾರು 21 ಇಲಾಖೆ ಅಧಿಕಾರಿಗಳು ಬಂದು ಸುಮಾರು 13 ಗ್ರಾಮಸ್ಥರು 13 ಹಳ್ಳಿ ಗ್ರಾಮಸ್ಥರು ಇಲ್ಲಿ ಬಂದು ಅವರ ಅಹವಾಲನ್ನು ಹೇಳಿದಾಗ ಅದಕ್ಕೆ ಭಾಳ ಸೂಕ್ತವಾಗಿ ಅವರು ಉತ್ತರಗಳನ್ನು ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ. ಹಾಗಾಗಿ ನೀವು ಮಾಧ್ಯಮದ ಮಿತ್ರರಾಗಿ ನೀವುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಹಾಜರಾಗಿ ಯಶಸ್ವಿಗೊಳಿಸಿಕೊಟ್ಟಿದ್ದೀರಾ. ತಮ್ಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತೇನು ಕೆಲವೊಂದು ಕಾಮಗಾರಿಗಳ ಬಗ್ಗೆ ಪ್ರಸ್ತಾಪ ಇಲ್ಲಿ ಮಾಡಿದ್ದಾರೆ, ಆ ಕೆಲವೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾಮಗಾರಿಗಳನ್ನು ನಮ್ಮ ಅಧಿಕಾರಿಗಳು ಪರಿಶೀಲನೆ ಮಾಡಿ ಆ ಕಾರ್ಯಕ್ರಮಗಳನ್ನು ಆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಡ್ತಾರೆ ಅಂತ ಕೂಡ ನಾನು ಭಾವಿಸ್ತಾ ಇದ್ದೀನಿ. ಇನ್ನು ಕೆಲವೊಂದು ಕಾಮಗಾರಿಗಳು ಮೊನ್ನೆ ಶಾಸಕರಿಗೆ ಒಳಪಡೋದ್ರಿಂದ ಶಾಸಕರ ಅನುದಾನದ ಅಡಿಯಲ್ಲಿ ಆ ಕಾರ್ಯಕ್ರಮಗಳನ್ನು ಕೂಡ ನಾವು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಗಳಲ್ಲೂ ಕೂಡ ಶಾಸಕರ ಗಮನಕ್ಕೆ ತಂದು ಆ ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಡ್ತೀವಿ ಅಂತ ಕೂಡ ನಾನು ಇವತ್ತು ಶಾಸಕರ ಪರವಾಗಿ ನಾನು ತಮ್ಮ ಮುಂದೆ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು, ಈ ತಾಲೂಕಿನ ಜನತೆಗೆ ಶಾಸಕರು. ಅವರು ಒಂದು ಪಕ್ಷಕ್ಕೆ ಸೀಮಿತವಾಗಿ ಶಾಸಕರಾಗೆಲ್ಲ ಗೆಲ್ಲೋ ತನಕ, ಗೆದ್ದಾದ ಮೇಲೆ ಎಲ್ಲರಿಗೂ ಶಾಸಕರು. ಅವರು ಅದೇ ರೀತಿಯಾಗಿ ಜನಪ್ರಿಯ ಶಾಸಕರು ಬಿ ಶಿವಣ್ಣವರು ಅಂತೇನು ಈ ತಾಲೂಕಿನಲ್ಲಿ ಹೆಸರು ಪಡೆದಿದ್ದಾರೆ, ಅದನ್ನು ಹಾಗೇ ಮುಂದುವರಿಸ್ಕೊಂಡು ಹೋಗ್ತಾರೆ. ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ. ಏನು ವೇದಿಕೆಯಲ್ಲಿ ನಮ್ಮ ಆಡಳಿತಾಧಿಕಾರಿಗೆ ಅರ್ಜಿಗಳ ಮೂಲಕ ಕೊಟ್ಟಿದ್ದಾರೆ ಅದನ್ನೆಲ್ಲ ಕೂಡ ನಾವು ಶಾಸಕರ ಗಮನಕ್ಕೆ ತಂದು ಆ ಕೆಲಸನ ಪೂರ್ತಿ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಮಾಧ್ಯಮದ ಮಿತ್ರರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನು ಶಾಸಕರಿಗೆ ಸಚಿವ ಸ್ಥಾನ ಸಿಗಬಹುದಾ ಅಂತ. 100ಕ್ಕೆ 100 ಭಾಗ ಸಚಿವ ಸ್ಥಾನ ಮಾನ್ಯ ಶಾಸಕರಿಗೆ ಸಿಕ್ಕುತ್ತೆ ಅನ್ನೋ ಒಂದು ವಿಶ್ವಾಸ ನಮ್ಮೆಲ್ಲರಲ್ಲೂ ಇದೆ. ಯಾಕೆಂದರೆ 3ನೇ ಬಾರಿ ಆಯ್ಕೆಯಾಗಿದ್ದಾರೆ. ಅವರು ಜನಪ್ರಿಯ ಶಾಸಕರು ಅಂತೇಳಿ ಅವ್ರ ಹೆಸರು ಗಳಿಸಿದ್ದಾರೆ. ಪ್ರತಿ ಗ್ರಾಮದಲ್ಲೂ ಕೂಡ ಎಲ್ಲ ಕೆಲಸ ಕಾಮಗಾರಿಗಳನ್ನು ಮಾಡಿರೋದು ಹೈಕಮಾಂಡಲ್ಲಿ ತಿಳಿದಿದೆ. ಉತ್ತಮವಾದ ಶಾಸಕರು ಅಂತೇಳಿ ಎಲ್ಲ ಹಿರಿಯರು ಕೂಡ ಹೇಳ್ತಾ ಇದ್ದಾರೆ. ಆ ಒಂದು ನಂಬಿಕೆಯಿಂದ ಅವರಿಗೆ
ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತೇಳಿ ನಮ್ಮಲ್ಲಿ ನಂಬಿಕೆ ಇದೆ. ನಾವುಗಳು ಕೂಡ ತಾಲೂಕಿನ ಜನತೆ ಪಕ್ಷಾತೀತವಾಗಿ ಬಿ ಶಿವಣ್ಣವರಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂತೇಳಿ ಈಗಾಗಲೇ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಇವತ್ತಿನ ದಿವಸ ನಮ್ಮ ಮುಗಳೂರು ಗ್ರಾಮ ಪಂಚಾಯಿತಿ ಗ್ರಾಮ ಸಭೆ ಈ ತಿಂಡ್ಲು ಗ್ರಾಮದಲ್ಲಿ ನಡೀತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕಾರಿ ವರ್ಗದವರು ಎಲ್ಲರೂ ಬಂದು ಮತ್ತು ನಮ್ಮ ನಾಯಕರಾದ ಸ್ವಾತೇಗೌಡರ ಒಂದು ಮುಂದಾಳತ್ವದಲ್ಲಿ ಬಹಳ ಚೆನ್ನಾಗಿ ಕಾರ್ಯಕ್ರಮ ಸುಗಮವಾಗಿ ನಡೆದಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಂದಂಥ ಸಾರ್ವಜನಿಕರು ಮತ್ತು ಅಧಿಕಾರಿ ವರ್ಗದವರು ಮತ್ತು ಮಾಧ್ಯಮಿತದವರು ಮತ್ತು ಪೊಲೀಸರ ವರ್ಗದವರು ಎಲ್ಲರೂ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ವಂದನೆಗಳು. ಮತ್ತು ಈ ಭಾಗದಿಂದ ನಮ್ಮ ತಾಲೂಕಿನ ಬಿ ಶಿವಣ್ಣ ಸರ್ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ಈ ಭಾಗದಿಂದ ಅವರಿಗೆ ಭಗವಂತ ಒಳ್ಳೆಯದಾಗಲಿ, ಸಚಿವ ಸ್ಥಾನ ಸಿಗಲಿ ಅಂತೇಳ್ಬಿಟ್ಟು ನಮ್ಮೆಲ್ಲರ ಆರೈಕೆ. ಇವತ್ತು ಏನು ಗ್ರಾಮ ಸಭೆ ತಿಂಡ್ಲು ಗ್ರಾಮದಲ್ಲಿ ಆಯೋಜನೆ ಮಾಡಿದರು, ಪರ ವಿರೋಧದ ನಡುವೆ ತುಂಬ ಅಚ್ಚುಕಟ್ಟಾಗಿ ಗ್ರಾಮ ಸಭೆ ತುಂಬ ಯಶಸ್ವಿಯಾಗಿ ಆಗಿದೆ. ಸುಮಾರು 21-22 ಇಲಾಖೆ ಅಧಿಕಾರಿಗಳು ಬಂದು ಸಾರ್ವಜನಿಕರಿಗೆ ಅವ್ರ ಇಲಾಖೆಯಲ್ಲಿ ದೊರೆಯತಕ್ಕಂಥ ಏನು ಸೌಲಭ್ಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಸಣ್ಣ ಪುಟ್ಟ ಸ್ವಲ್ಪ ಐಕದಾದ ಘಟನೆ ಬಿಟ್ಟರೆ ತುಂಬ ಯಶಸ್ವಿಯಾಗಿ ಗ್ರಾಮ ಸಭೆ ಚೆನ್ನಾಗಾಯಿತು. ಮತ್ತು ಈ ಗ್ರಾಮ ಸಭೆ ಮುಗಳೂರು ಗ್ರಾಮ ಪಂಚಾಯಿತಿ ಅಧಿಕಾರಿಯಾದಂಥ ಮಹೇಶ್ವರವರು ತುಂಬ ಅಚ್ಚುಕಟ್ಟಾಗಿ ಈ ಗ್ರಾಮ ಸಭೆಯನ್ನು ನಿರ್ವಹಣೆ ಮಾಡಿ ತುಂಬ ಯಶಸ್ವಿಯಾಗಿ ಇದು ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಮತ್ತು ಇಲ್ಲಿ ಬಂದಂಥ ಗ್ರಾಮ ಸಭೆ ಯಶಸ್ವಿ ಮಾಡಿದಂಥ ಮಾಧ್ಯಮ ಮಿತ್ರರಿಗೆ ಮತ್ತು 14 ಎಲ್ಲ ಸಾರ್ವಜನಿಕರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ, ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಮ್ಮ ತಾಲೂಕಿನ ಶಾಸಕರಾದಂಥ ಬಿ ಶಿವಣ್ಣವರು 3 ಬಾರಿ ಶಾಸಕರಾಗಿದ್ದಾರೆ, 2 ಬಾರಿ ಸೋತಿದ್ದಾರೆ. ತುಂಬ ಯೂತ್ ಕಾಂಗ್ರೆಸ್ ವತಿಯಿಂದ ಬೆಳೆದು ಬಂದಂಥ ನಾಯಕರು ಸುಮಾರು 45-50 ವರ್ಷದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ. ಮತ್ತು ಯೂತ್ ಕಾಂಗ್ರೆಸ್ ಆಗಿ ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ 2 ಬಾರಿ, ಒಂದು ಸರಿ ಮಹದೇವಪುರ ಮತ್ತು ಆನೇಕಲ್ಲಲ್ಲಿ ಸೋತು, ಮತ್ತು ಈಗ 3 ಬಾರಿ ಶಾಸಕರಾಗಿ ನಮ್ಮ ತಾಲೂಕನ್ನು ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಈಗ ಅವ್ರಿಗೊಂದು ಅವಕಾಶ ನಮ್ಮ ಹೈಕಮಾಂಡ್ ಕಡೆಯಿಂದ ಸಚಿವ ಸ್ಥಾನ ಮಾಡಿಕೊಟ್ರೆ ನಮ್ಮ ತಾಲೂಕು ಮತ್ತು ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ. ನಮ್ಮ ಕಡೆಯಿಂದ ನಮ್ಮ ಮುಗಳೂರು ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಅವರಿಗೆ ಸಚಿವ ಸ್ಥಾನ ಸಿಗಲಿ ಮತ್ತು ಸಚಿವರಾಗಿ ಬರಲಿ ಅಂತೇಳಿ ನಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ.